ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆರೋಪ ಆಗಸ್ಟ್ 5ರಂದು ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ ಕಾಂಗ್ರೆಸ್. ಬೆಂಗಳೂರಿನಲ್ಲಿ ಭಾರೀ ಪ್ರತಿಭಟನೆ ನಡೆಸುವುದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ. ಆ ನಿಟ್ಟಿನಲ್ಲಿ ಆಗಸ್ಟ್ 5ರಂದು ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್. ಬೆಂಗಳೂರಿನಲ್ಲಿ ಭಾರೀ ಪ್ರತಿಭಟನೆ ನಡೆಸುವುದಕ್ಕೆ ತೀರ್ಮಾನವನ್ನ ಮಾಡಿಕೊಂಡಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಆಗಸ್ಟ್ 5ರಂದು ಲೋಕಸಭಾ ಚುನಾವಣೆಯಲ್ಲಿ ಏನು ಮತಗಳ್ಳತನ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಪಾಳೆಯ ಆರೋಪವನ್ನ ಮಾಡ್ತಾ ಇದೆ. ಹೇಗೆ ಮಾಡ್ತಾ ಇದೆ ಗೊತ್ತಿಲ್ಲ. ಪದೇ ಪದೇ ಚುನಾವಣಾ ಆಯೋಗ ಕೂಡ ಸ್ಪಷ್ಟೀಕರಣವನ್ನ ನೀಡಿದೆ. ಈ ಹಿಂದೆ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇದೇ ರೀತಿಯಾದಂತಹ ಆರೋಪವನ್ನ ಮಾಡಿತ್ತು. ಅದು ಈಗ ಮಾತ್ರ ಅಲ್ಲ, 2004 ಇಂದ ಕೂಡ ಇದೇ ರೀತಿಯಾದಂತಹ ಆರೋಪವನ್ನ ಕಾಂಗ್ರೆಸ್ ಪಾಳೆಯ ಮಾಡಿಕೊಂಡು ಬಂದಿದೆ. ಈಗ ಮತ್ತೆ ಅದೇ ರೀತಿಯಾದಂತಹ ಗಂಭೀರವಾದ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಆಗಸ್ಟ್ 5ರಂದು ಪ್ರತಿಭಟನೆಗೆ ಸ್ಥಳ ಆಯ್ಕೆ ಬಗ್ಗೆ ಕಾಂಗ್ರೆಸ್ನಲ್ಲಿ ಗೊಂದಲ ಕೂಡ ಇದೀಗ ಮೂಡಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಥಳ ಆಯ್ಕೆ ವಿಚಾರವಾಗಿ ಯಾವ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಪಾಳೆಯ ಚರ್ಚೆಯನ್ನ ಮಾಡ್ತಾ ಇದೆ ಅನ್ನುವಂತಹ ವಿಚಾರ. ಆಗಸ್ಟ್ 5ರ ಪ್ರತಿಭಟನೆಗೆ ಸ್ಥಳ ಆಯ್ಕೆ ಬಗ್ಗೆ ಕಾಂಗ್ರೆಸ್ನಲ್ಲೇ ಗೊಂದಲ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಥಳ ಆಯ್ಕೆ ಮಾಡಿಕೊಳ್ಳೋದೇ ಕಾಂಗ್ರೆಸ್ಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆಯಂತೆ. ಪ್ರತಿಭಟನೆಗೆ ಸ್ಥಳ ನಿಗದಿಗೆ ಇಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಮಾಡುತ್ತಂತೆ. ಪ್ರತಿಭಟನೆಗೆ ಸ್ಥಳ ಆಯ್ಕೆ ಮಾಡೋದಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ ಅಂತೆ. ನೋಡಿ ಏನ್ ಕತೆ ಇದು ಕಾಂಗ್ರೆಸ್ದು ಅಂತ ಹೇಳಿ. ಯಾವುದಕ್ಕೆ ಮೀಟಿಂಗ್ ಮಾಡಬೇಕು, ಯಾವುದಕ್ಕೆ ಮೀಟಿಂಗ್ ಬಿಡಬೇಕು ಗೊತ್ತಿಲ್ಲ. ನೋಡಿದ್ರೆ ಸಾರಿಗೆ ಇಲಾಖೆ ನೌಕರರು 38 ತಿಂಗಳಿಂದ ವೇತನ ಆಗ್ಲಿಲ್ಲ ಅಂತ ಹೇಳಿ ಬಾಯ್ ಬಡ್ಕೊಳ್ತಾ ಇದ್ದಾರೆ, ಧರಣಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ ಅಂತ ಹೇಳಿ ಚುನಾವಣಾ ಆಯೋಗದಿಂದ ಭ್ರಷ್ಟಾಚಾರ, ಚುನಾವಣಾ ಆಯೋಗ ಸರಿಯಾಗಿ ನಡೆಸಿಲ್ಲ ಅಂತ ಹೇಳಿ ಇದೀಗ ಧರಣಿ ಕೂರೋದಕ್ಕೆ, ಪ್ರತಿಭಟನೆ ಮಾಡೋದಕ್ಕೆ ಸ್ಥಳ ಯಾವ್ದು ಮಾಡಬೇಕು ಅಂತ ಹೇಳಿ ಅವರಿಗೆ ಗೊಂದಲ ಉಂಟಾಗಿ ಹೈ ವೋಲ್ಟೇಜ್ ಮೀಟಿಂಗ್ ಮಾಡತ್ತಂತೆ. ಏನ್ರಿ ಇದು ಸರ್ಕಾರದ ಕತೆ? ಗಂಭೀರತೆಯನ್ನ ಎಲ್ಲಿ ಕೊಡಬೇಕು, ಯಾವುದಕ್ಕೆ ಒಂದು ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಬೇಕು, ಯಾವುದಕ್ಕೆ ಬಿಡಬೇಕು, ಒಂದು ಮಿನಿಮಮ್ ಸೆನ್ಸ್ ಇದೆಯಾ ಅಂತ ಜನರು ಆಡ್ಕೊಳ್ಳುವಂತಾಗಿದೆ. ನೋಡಿ ಏನ್ ಪರಿಸ್ಥಿತಿ ರಾಜ್ಯ ಸರ್ಕಾರದ್ದು ಅಂತ ಹೇಳಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತಂತೆ. ಸುರ್ಜೇವಾಲಾ ಜೊತೆ ಚರ್ಚಿಸೋದಕ್ಕೆ ರಾಜ್ಯದ ನಾಯಕರು ಮುಂದಾಗಿದ್ದಾರಂತೆ. ಪ್ರತಿಭಟನಾ ಸ್ಥಳದ ಬಗ್ಗೆ ಕಾಂಗ್ರೆಸ್ನಿಂದ ಇಂದು ಅಂತಿಮ ನಿರ್ಧಾರ ಆಗುತ್ತಂತೆ. ನಾಳೆ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿಗಳು ಇಬ್ಬರು ಬಂದು ನಮ್ಮ ಎಲ್ಲ ಶಾಸಕರು, ನಮ್ಮ ಡಿಫಿಡೆಡ್ ಕ್ಯಾಂಡಿಡೇಟು, MLCಗಳು, KPCC ಪದಾಧಿಕಾರಿಗಳು ಅವ್ರ ಜೊತೆ ಒಂದು ಸಭೆ ನಡೆಸ್ತಾರೆ. ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರೆ. ಅದಾದ ಮೇಲೆ ಜಾಗ ನಾವು ನಿಗದಿ ಮಾಡ್ತೀವಿ. ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಇದೆ, ಅದಕ್ಕೆ ಅದಾದ ಮೇಲೆ ನಾವು ಜಾಗನ ನಾವು ನಿಗದಿ ಮಾಡ್ತೀವಿ. ಅವರು ಜಾಗರು ಕೂಡ ನೋಡ್ತಾರೆ. ನಮ್ಮ ತಲೆಯಲ್ಲಿ 1000 ಇರ್ಬೋದು, ಅವರು ಬಂದು ನೋಡಬೇಕು. ಸೊ ಆ ದೃಷ್ಟಿಯಿಂದ ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಆದರೆ ಎಲ್ಲ ಕ್ಷೇತ್ರದಿಂದ ಕೂಡ ಜನ ಬರಬೇಕು. ನಾನು ಇಡೀ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮತ್ತು ಶಾಸಕರುಗಳಿಗೆ, ಡಿಫಿಡೆಡ್ ಕ್ಯಾಂಡಿಡೇಟ್ಸ್ ಇರ್ಬೋದು, ನಮ್ಮ ಪಕ್ಷದ ಲೀಡರ್ಸು ಎಲ್ಲರೂ ಕೂಡ 5ನೇ ತಾರೀಕು ಕಂಪಲ್ಸರಿ ಬರಬೇಕು. ನಿಮ್ಮ ಸ್ವಂತ ಏರ್ಪಾಟ್ ಮಾಡಿಕೊಂಡು ನೀವು ಬರಬೇಕು ಅಂತೇಳಿ ನಾನು ಆಹ್ವಾನವನ್ನು ನಾನು ಕೊಡ್ತಾ ಇದ್ದೀನಿ ತಮ್ಮ ಮುಖಾಂತರ. ರ್ಯಾಲಿ ಮಾಡಬೇಕು ಅಂತನಾ ಅಥವಾ ಒಂದೇ ಪ್ಲೇಸ್ ಅಲ್ಲಿ ನೋಡೋಣ. ಅದು ಈಗ ನಾನು ನಿನ್ನೆ ಪೊಲೀಸ್ ಕಮಿಷನರ್ಸ್ ಆಫೀಸ್ ಅವ್ರನ್ನೆಲ್ಲ ಕರೆದು ಎಲ್ಲ ಮಾತಾಡಿದ್ದೀನಿ. ಅದು ಕೆಲವು ಏನೇನೋ ಟೆಕ್ನಿಕಲ್ ಇಶ್ಯೂಸ್ ಇದೆ. ಸರ್, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ದೊಡ್ಡ ನಾಯಕರು ಬರ್ತಿರೋದ್ರಿಂದ ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಉದ್ದೇಶ. ಎಷ್ಟು ಲಕ್ಷ ಜನ ಸೇರಿಸಬೇಕು ಅನ್ನೋ ನೋಡೋಣ. ಅದು ಇನ್ನ ನಾವು ನಾಳೆ ಬರಲಿ ಕೋರ್ಟ್ದು ಕೆಲವು ಏನೋ ಕಂಡೀಷನ್ಸ್ ಇದೆ. ಅದು ಬೇರೆಯವರು ಉಲ್ಲಂಘನೆ ಮಾಡೋದು ಬೇರೆ ವಿಚಾರ, ನೀನು ನಾನು ಮಾಡೋದು ಬೇರೆ ವಿಚಾರ. ಅವ್ರು ಮಾಡೋದು ಅದೆಲ್ಲ ಲೆಕ್ಕಾಚಾರ. ನಾವು ಟೆಕ್ನಿಕಲ್ ಪಾಯಿಂಟ್ ಎಲ್ಲ ನಾನು ಅವ್ರು ಕಳಿಸ್ಕೊಟ್ಟಿದ್ದೀನಿ. ಅವ್ರು ಬಂದು ಮಾತಾಡ್ತಾರೆ. ಏಕಾಏಕಿ ನಾನು ಹೇಳೋಕ್ಕಾಗಲ್ಲ, ಹೇಳಲೂಬಾರ್ದು. ನನಗೂ ಜವಾಬ್ದಾರಿ ಇದೆ. ನಾಳೆ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿಗಳು ಇಬ್ಬರು ಬಂದು ನಮ್ಮ ಎಲ್ಲ ಶಾಸಕರು,
ನಮ್ಮ ಡಿಫಿಡೆಡ್ ಕ್ಯಾಂಡಿಡೇಟು MLCಗಳು KPCC ಪದಾಧಿಕಾರಿಗಳು ಅವ್ರ ಜೊತೆ ಒಂದು ಸಭೆ ನಡೆಸ್ತಾರೆ, ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರೆ. ಅದಾದ ಮೇಲೆ ಜಾಗ ನಾವು ನಿಗದಿ ಮಾಡ್ತೀವಿ. ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಇದೆ, ಅದಕ್ಕೆ ಅದಾದ ಮೇಲೆ ನಾವು ಜಾಗನ ನಾವು ನಿಗದಿ ಮಾಡ್ತೀವಿ. ಅವರು ಜಾಗರು ಕೂಡ ನೋಡ್ತಾರೆ. ನಮ್ಮ ತಲೆಯಲ್ಲಿ 1000 ಇರ್ಬೋದು, ಅವರು ಬಂದು ನೋಡಬೇಕು. ಸೊ ಆ ದೃಷ್ಟಿಯಿಂದ ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಆದರೆ ಎಲ್ಲ ಕ್ಷೇತ್ರದಿಂದ ಕೂಡ ಜನ ಬರಬೇಕು. ನಾನು ಇಡೀ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಮತ್ತು ಶಾಸಕರುಗಳಿಗೆ, ಡಿಫಿಡೆಡ್ ಕ್ಯಾಂಡಿಡೇಟ್ಸ್ ಇರ್ಬೋದು, ನಮ್ಮ ಪಕ್ಷದ ಲೀಡರ್ಸು ಎಲ್ಲರೂ ಕೂಡ 5ನೇ ತಾರೀಕು ಕಂಪಲ್ಸರಿ ಬರಬೇಕು. ನಿಮ್ಮ ಸ್ವಂತ ಏರ್ಪಾಟ್ ಮಾಡಿಕೊಂಡು ನೀವು ಬರಬೇಕು ಅಂತೇಳಿ ನಾನು ಆಹ್ವಾನವನ್ನು ನಾನು ಕೊಡ್ತಾ ಇದ್ದೀನಿ ತಮ್ಮ ಮುಖಾಂತರ. ರ್ಯಾಲಿ ಮಾಡಬೇಕು ಅಂತನಾ ಅಥವಾ ಒಂದೇ ಪ್ಲೇಸ್ ಅಲ್ಲಿ ನೋಡೋಣ. ಅದು ಈಗ ನಾನು ನಿನ್ನೆ ಪೊಲೀಸ್ ಕಮಿಷನರ್ಸ್ ಆಫೀಸ್ ಅವ್ರನ್ನೆಲ್ಲ ಕರೆದು ಎಲ್ಲ ಮಾತಾಡಿದ್ದೀನಿ. ಅದು ಕೆಲವು ಏನೇನೋ ಟೆಕ್ನಿಕಲ್ ಇಶ್ಯೂಸ್ ಇದೆ. ಸರ್, ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಅವರು ದೊಡ್ಡ ದೊಡ್ಡ ನಾಯಕರು ಬರ್ತಿರೋದ್ರಿಂದ ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಉದ್ದೇಶ ಎಷ್ಟು ಲಕ್ಷ ಜನ ಸೇರಿಸಬೇಕು ಅನ್ನೋ ನೋಡೋಣ. ಅದು ಇನ್ನ ನಾವು ನಾಳೆ ಬರಲಿ ಕೋರ್ಟ್ದು ಕೆಲವು ಏನೋ ಕಂಡೀಷನ್ಸ್ ಇದೆ. ಅದು ಬೇರೆಯವರು ಉಲ್ಲಂಘನೆ ಮಾಡೋದು ಬೇರೆ ವಿಚಾರ, ನೀನು ನಾನು ಮಾಡೋದು ಬೇರೆ ವಿಚಾರ, ಅವ್ರು ಮಾಡೋದು. ಈಗಾಗಲೇ ರಾಹುಲ್ ಗಾಂಧಿ ಅವರು ಬಹಳಷ್ಟು ಚುನಾವಣೆಯಲ್ಲಿ ಅಕ್ರಮ ನಡೀತಾ ಇದೆ, ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಈ ರೀತಿ ನಡೆದಿದೆ ಅಂತ ಹೇಳಿ ಅವರು ಹೇಳಿದರು. ಹಾಗಾಗಿ ಅವರು ಕರ್ನಾಟಕದಲ್ಲಿ ಬಂದು ಎಲೆಕ್ಷನ್ ಕಮಿಷನ್ ಅವ್ರನ್ನ ಭೇಟಿ ಮಾಡಿ ಅವರಿಗೊಂದು ರೆಪ್ರೆಸೆಂಟೇಷನ್ ಕೊಡಬೇಕು ಅಂಥೇಳಿ 4ನೇ ತಾರೀಕು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಎಲೆಕ್ಷನ್ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಒಂದು ಮೆಮೊರೆಂಡಮನ್ನು ಕೊಡ್ತಾರೆ. ಇನ್ನೂ ಫೈನಲ್ ಆಗಿಲ್ಲ. ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಫೈನಲ್ ಮಾಡ್ತಾ ಇದ್ದಾರೆ. ಇದು ಫ್ರೀಡಮ್ ಪಾರ್ಕಲ್ಲಿ ಅವರು ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಭೇಟಿ ಮಾಡಿ ಕೊಡೋದು ಅಂತ ಒಂದು ಟೆಂಟೇಟಿವ್ ಆಗಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಹೈಕೋರ್ಟಲ್ಲಿ ಒಂದು ತೀರ್ಪಾಗಿದೆ. 2022ರಲ್ಲಿ ಪ್ರೊಸೆಷನ್ಗಳು ಮಾಡಬಾರ್ದು, ಪ್ರೊಟೆಸ್ಟ್ಗಳು ರೀತಿ ಮಾಡಬಾರ್ದು ಅಂತ ಹೇಳಿ ತಿಳಿಸಿದ್ದಾರೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರೋಗ್ರಾಮನ್ನು ಮಾಡ್ತೀವಿ. ಈಗಾಗಲೇ ರಾಹುಲ್ ಗಾಂಧಿ ಅವರು ಬಹಳಷ್ಟು ಚುನಾವಣೆಯಲ್ಲಿ ಅಕ್ರಮ ನಡೀತಾ ಇದೆ, ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಈ ರೀತಿ ನಡೆದಿದೆ ಅಂತ ಹೇಳಿ ಅವರು ಹೇಳಿದರು. ಹಾಗಾಗಿ ಅವರು ಕರ್ನಾಟಕದಲ್ಲಿ ಬಂದು ಎಲೆಕ್ಷನ್ ಕಮಿಷನ್ ಅವ್ರನ್ನ ಭೇಟಿ ಮಾಡಿ ಅವರಿಗೊಂದು ರೆಪ್ರೆಸೆಂಟೇಷನ್ ಕೊಡಬೇಕು ಅಂಥೇಳಿ 4ನೇ ತಾರೀಕು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಎಲೆಕ್ಷನ್ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಒಂದು ಮೆಮೊರೆಂಡಮನ್ನು ಕೊಡ್ತಾರೆ. ಇನ್ನೂ ಫೈನಲ್ ಆಗಿಲ್ಲ. ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಫೈನಲ್ ಮಾಡ್ತಾ ಇದ್ದಾರೆ. ಇದು ಫ್ರೀಡಮ್ ಪಾರ್ಕಲ್ಲಿ ಅವರು ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಭೇಟಿ ಮಾಡಿ ಕೊಡೋದು ಅಂತ ಒಂದು ಟೆಂಟೇಟಿವ್ ಆಗಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಹೈಕೋರ್ಟಲ್ಲಿ ಒಂದು ತೀರ್ಪಾಗಿದೆ. 2022ರಲ್ಲಿ ಪ್ರೊಸೆಷನ್ಗಳು ಮಾಡಬಾರ್ದು, ಪ್ರೊಟೆಸ್ಟ್ಗಳು ರೀತಿ ಮಾಡಬಾರ್ದು ಅಂತ ಹೇಳಿ ತಿಳಿಸಿದ್ದಾರೆ. ಅದನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರೋಗ್ರಾಮ್. 4ನೇ ತಾರೀಕು ಮತದಾರರ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳೇನಿದೆ ಅದರ ಬಗ್ಗೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, AICC ಅಧ್ಯಕ್ಷ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಬೇಕಾದಂತ ವಿಚಾರಗಳನ್ನ ಇವತ್ತು KPCCನಲ್ಲಿ KPCC ಅಧ್ಯಕ್ಷರು ಮತ್ತು ಎಲ್ಲ ನಾಯಕರು ಚರ್ಚೆ ಮಾಡಿ ತಿಳಿಸ್ತಾರೆ. ನಾನು ಅವ್ರೇನ್ ಹೇಳಿದರೆ ಅದಕ್ಕೆ ಸಹಮತ ವ್ಯಕ್ತಪಡಿಸ್ತೀನಿ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ 4ನೇ ತಾರೀಕು ಮತದಾರರ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳೇನಿದೆ ಅದರ ಬಗ್ಗೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, AICC ಅಧ್ಯಕ್ಷ ನೇತೃತ್ವದಲ್ಲಿ